ಹಾಯ್ ಗಾಯ್ಸ್, ವೆಲ್ಕಮ್ ಟು DMS ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಾ ಇದೀವಿ ಆಲೂ ಕಬಾಬ್. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ಚಿಕನ್ ಕಬಾಬ್ ತಿನ್ನಲ್ಲ ಅವ್ರಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಯಾವ ತರ ಮಾಡ್ದೆ ನೋಡೋಣ. ಅದಕ್ಕೂ ಮೊದಲು ನನ್ನ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ನಾನು 3 ಆಲೂಗೆಡ್ಡೆ ತಗೊಂಡಿದ್ದೀನಿ. ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಬಿಟ್ಟು ಈ ಶೇಪಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಫ್ರೆಂಚ್ ಫ್ರೈಸ್ ಶೇಪಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕು ನೋಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ನೋಡಿ ಈ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ನಾವು ಒಂದು ಪಾತ್ರೆಗೆ ಹಾಕೋಬಿಟ್ಟು ಸ್ವಲ್ಪ ನೀರು, ಉಪ್ಪು, ಅರಿಶಿನ ಇಷ್ಟು ಹಾಕೋಬಿಟ್ಟು ನಾವು ಒಂದು 50% ಬೇಯಿಸ್ಕೋಬೇಕಾಗುತ್ತೆ. ಅವಾಗ ಜಾಸ್ತಿ ಎಣ್ಣೆ ಕುಡಿಯಲ್ಲ ಫ್ರೈ ಮಾಡಬೇಕಾದ್ರೆ, ಮತ್ತೆ ಬೇಗನೆ ಫ್ರೈ ಆಗುತ್ತೆ. ನೋಡಿ ಇವಾಗ 50% ಅಷ್ಟು ಬೆಂದಿದೆ. ಇದನ್ನ ಇವಾಗ ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ. ನೋಡಿ ಈ ತರ ಸೋಸೋ ಜರಡಿಗೆ ಹಾಕೋಬಿಟ್ಟು ಕ್ಲೀನಾಗಿ ನೀರ್ನೆಲ್ಲ ತೆಕ್ಕೊಳ್ಳಿ. ಇದು ತಣ್ಣಗಾಗೋದಿಕ್ ಬಿಡಬೇಕು. ಅಷ್ಟರಲ್ಲಿ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಇದನ್ನ ಒಂದು ಪಾತ್ರೆ ಮೇಲೆ ಇಟ್ಬಿಟ್ಟು ಆರೋದಿಕ್ ಬಿಡಿ. ನೋಡಿ ಈ ತರ. ಇವಾಗ ಮಸಾಲೆಗೆ ಏನೆಲ್ಲ ಬೇಕು ಅಂದ್ರೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಹುಳಿ ನಿಂಬೆಹಣ್ಣು, 4 ಸ್ಪೂನ್ ಕಾರ್ನ್‌ಫ್ಲೋರ್, ಸ್ವಲ್ಪ ಗರಂ ಮಸಾಲ ಒಂದು 10 ಸ್ಪೂನ್ ಆಗುವಷ್ಟು, 4 ಸ್ಪೂನ್ ಕಬಾಬ್ ಪೌಡರ್, 2 ಸ್ಪೂನ್ ಮೈದಾ ಹಿಟ್ಟು, ಮತ್ತೆ 1 ಸ್ಪೂನ್ ಚಿಕನ್ ಮಸಾಲ, 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಅರಿಶಿನ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ತಗೊಂಡಿನಿ. ಇವಾಗ ಒಂದು ಪಾತ್ರೆ ತಗೋಬಿಟ್ಟು ಇದನ್ನೆಲ್ಲ ಹಾಕೊಳ್ಳೋಣ. ಕಾರ್ನ್‌ಫ್ಲೋರ್, ಗರಂ ಮಸಾಲ, ಚಿಕನ್ ಮಸಾಲ, ಮತ್ತೆ ಅರಿಶಿನ ಪುಡಿ, ಮತ್ತೆ ಖಾರದ ಪುಡಿ, ಕಬಾಬ್ ಪೌಡರು, ಮತ್ತೆ ಮೈದಾ ಹಿಟ್ಟು, ಮತ್ತೆ ಅರ್ಧ ನಿಂಬೆಹಣ್ಣು, ಮತ್ತೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಕೋಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಬಿಟ್ಟು ಒಂದು ಗ್ಲಾಸಲ್ಲಿ ನೀರು ತಗೋಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಬಿಟ್ಟು ಕಲಿಸ್ಕೊಳ್ಳಿ. ನೋಡಿ ನೀಟಾಗಿ ಮಿಕ್ಸ್ ಆಗಬೇಕು. ಮತ್ತೆ ಸ್ವಲ್ಪನೇ ನೀರು ಹಾಕೋಬಿಟ್ಟು ಕಲಿಸ್ಕೋಬೇಕು. ನೋಡಿ ಉಪ್ಪು ಬೇಕಾದ್ರೆ ನೋಡ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ನೋಡ್ಬಿಟ್ಟು ಹಾಕೊಳ್ಳಿ. ಅದಕ್ಕೆ ಕಲಿಸ್ಕೊಳ್ಳಿ. ನೋಡಿ ಇವಾಗ ಕಲಸಿ ಆಗಿದೆ. ಇವಾಗ ಸ್ವಲ್ಪ ಬೆಚ್ಚಗಿದ್ರು ಪರವಾಗಿಲ್ಲ ಆಲೂಗೆಡ್ಡೆ. ನೋಡಿ ಇವಾಗ ಹಾಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಎಲ್ಲದನ್ನು ಮಿಕ್ಸ್ ಆಗಿದೆ. ಇವಾಗ ಇನ್ನೊಂದ್ ಕಡೆ ನಾವು ಆಯಿಲ್ನ ಕಾಯಕ್ಕೆ ಇಟ್ಟಿದ್ವಿ. ಇವಾಗ ಒಂದೊಂದೇ ಹಾಕೊಳ್ಳೋಣ. ಒಂದು ಹಾಫ್ ಅನ್ ಅವರ್ ಬೇಕಾದ್ರೆ ಬಿಟ್ಕೊಳ್ಳಿ. ಹಾಗೇನು ಹಾಕೋಬಹುದು. ಕಲಸಿದ ತಕ್ಷಣನೂ ಹಾಕೋಬಹುದು. ಇಲ್ಲ ಅಂದ್ರೆ ಒಂದು ಹಾಫ್ ಅನ್ ಅವರ್ ಬಿಟ್ಟು ಹಾಕೋಬಹುದು. ನೋಡಿ ಕ್ಲೀನಾಗಿ ಒಂದೊಂದೇನೆ ಹಾಕೋಬೇಕು. ಅರ್ಧ ಬೇಯಿಸಿರೋದ್ರಿಂದ ಒಂದು 50% ಅಷ್ಟು ನಾವು ಆಲೂಗೆಡ್ಡೆನ ಬೇಯಿಸಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ಮತ್ತೆ ಜಾಸ್ತಿ ಆಯಿಲ್ನ ಸಹ ತಗೊಳ್ಳೋದಿಲ್ಲ ಫ್ರೈ ಆಗೋದಿಕ್ಕೆ. ಒಂದು 5 ನಿಮಿಷದಲ್ಲಿ ಫ್ರೈ ಆಗಿಬಿಡುತ್ತೆ. ಏನ್ ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡಿ. ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಚಿಕನ್ ತಿನ್ನಲ್ಲ ಅನ್ನೋರಿಗೆ ಮಾತ್ರ ಮಸ್ತಾಗಿರುತ್ತೆ. ರೆಡಿ ಆಯ್ತು ಇವಾಗ ಆಲೂ ಕಬಾಬ್. ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿದ್ದೀನಿ. ಹೇಗೆ ಬಂತು ಅಂತ ಮಾಡಿಬಿಟ್ಟು ತಿಂದ್ಬಿಟ್ಟು ಕಮೆಂಟ್ಸ್ ಮಾಡಿ. ಕಮೆಂಟ್ಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೋಡಿ ಇವಾಗ ರೆಡಿ ಆಯ್ತು ಆಲೂ ಕಬಾಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.